ಹಲೋ ಗಾಯ್ಸ್, ಮಹಾಲಕ್ಷ್ಮಿ ಮಂತ್ರಗಳನ್ನು ಪಠಿಸುವುದು ಹಣದ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಆದರೆ ಮಹಾಲಕ್ಷ್ಮಿ ಮಂತ್ರಕ್ಕಿಂತಲೂ ಮಹಾಲಕ್ಷ್ಮಿ ಚಾಲಿಸವು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸೋದು ಹೇಗೆ? ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ತೆಗೆದುಕೊಳ್ಳಬೇಕು? ಧಾರ್ಮಿಕ ಗ್ರಂಥಗಳಲ್ಲಿ ಯಾವುದೇ ವಿಶೇಷ ಸಂದರ್ಭದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಎನ್ನುವ ನಂಬಿಕೆಯಿದೆ. ಶುಕ್ರವಾರದ ದಿನವಾಗಿರಬಹುದು ಅಥವಾ ಇನ್ಯಾವುದೇ ದಿನವಾಗಿರಬಹುದು, ನೀವು ಲಕ್ಷ್ಮೀದೇವಿಯ ಚಾಲಿಸವನ್ನು ಅಂದರೆ ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷದ ಮಳೆ ಹರಿದು ಬರಲಿದೆ ಮತ್ತು ಬೇಡದ ವರವನ್ನು ಕರುಣಿಸುತ್ತಾಳೆ. ಹಣದ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಲಕ್ಷ್ಮಿಯ ಚಾಲಿಸವನ್ನು ಹೇಗೆ ಪಠಿಸಬೇಕು? ಮಹಾಲಕ್ಷ್ಮಿ ಚಾಲಿಸ ಪಠಿಸುವ ನಿಯಮಗಳು. 1. ಲಕ್ಷ್ಮೀ ಚಾಲಿಸವನ್ನು ನೀವು ಬೆಳಗಿನ ಅಥವಾ ಮುಂಜಾನೆಯ ಸಮಯವನ್ನು ಮಾತ್ರ ಆರಿಸಿಕೊಳ್ಳಬೇಕು. 2. ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶುದ್ಧವಾದ ಆಸನದ ಮೇಲೆ ಕುಳಿತು ಲಕ್ಷ್ಮೀ ಚಾಲಿಸವನ್ನು ಪಠಿಸಬೇಕು. 3. ನೀವು ಈ ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವಾಗ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮಂತ್ರವನ್ನು ಪಠಿಸಿ. 4. ನಂತರ ಒಂದು ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ನಂತರ ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು. 5. ಲಕ್ಷ್ಮೀದೇವಿಯ ಜೊತೆಗೆ ಗಣೇಶನ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ. 6. ಪಠಿಸುವ ಮೊದಲು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜೆಯ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. 7. ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವ ಮೊದಲು ಲಕ್ಷ್ಮೀ ದೇವಿಗೆ ಖೀರನ್ನು ಅರ್ಪಿಸಿ ಹಾಗೂ ಲಕ್ಷ್ಮೀದೇವಿಯನ್ನು ಆರಾಧಿಸಿ. 8. ಲಕ್ಷ್ಮೀದೇವಿಯನ್ನು ಕುಂಕುಮ, ತುಪ್ಪದ ದೀಪ, ಗುಲಾಬಿ ಪರಿಮಳಯುಕ್ತ ಧೂಪ, ಕಮಲದ ಹೂವು, ಸುಗಂಧ, ಶ್ರೀಗಂಧ, ಕೆಂಪು ಮತ್ತು ಗುಲಾಬಿ ಬಣ್ಣದ ಅಕ್ಷತೆ ಇತ್ಯಾದಿಗಳೊಂದಿಗೆ ಪೂಜಿಸಿ. 9. ಶುಕ್ರವಾರ ಮತ್ತು ಲಕ್ಷ್ಮೀದೇವಿಯ ವಿಶೇಷ ದಿನಗಳಲ್ಲಿ ಮಹಾಲಕ್ಷ್ಮಿ ಚಾಲಿಸವನ್ನು ಪಾರಾಯಣ ಮಾಡಬೇಕು ಅಥವಾ ದಿನನಿತ್ಯ ಪ್ರಕಾರ ಪ್ರತಿದಿನ ಪಠಿಸಬೇಕು. 10. ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವ ಮೊದಲು ಲಕ್ಷ್ಮೀದೇವಿಯನ್ನು ಧ್ಯಾನಿಸಿ ಮತ್ತು ನಂತರ ಲಕ್ಷ್ಮೀ ಚಾಲಿಸವನ್ನು ಪಠಿಸಲು ಪ್ರಾರಂಭಿಸಿ. 11. ಪಾರಾಯಣ ಮಾಡುವಾಗ ಒಬ್ಬರು ನಡುವೆ ಎದ್ದು ಹೋಗಬಾರದು, ಪಠಿಸುವುದನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. 12. ಪೂಜೆಯ ನಂತರ ಪಾರಾಯಣವನ್ನು ಮಾಡಿ ಮತ್ತು ಅಂತಿಮವಾಗಿ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ. ಮಹಾಲಕ್ಷ್ಮಿಯ ಕೃಪೆಗಾಗಿ ಲಕ್ಷ್ಮೀ ಚಾಲಿಸವನ್ನು ಪಠಿಸಲಾಗುತ್ತದೆ. ಲಕ್ಷ್ಮಿಯ ಚಾಲಿಸವನ್ನು ಈ ಮೇಲಿನ ನಿಯಮಗಳ ಪ್ರಕಾರ ವಿಧಿವಿಧಾನಗಳ ಪ್ರಕಾರ ಪಠಿಸುವಾಗ ಮಾತ್ರ ನಾವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.